Hello everyone, welcome to Sanmargaha classes. 13th question of a day in the ashram. Here you have to choose the correct opposite word for the underlined word. So underline ಮಾಡಿರೋ ವರ್ಡ್ಗೆ ವಿರುದ್ಧಾರ್ಥಕ ಪದವನ್ನ ನೀವು ಚೂಸ್ ಮಾಡಬೇಕು ಮಕ್ಕಳೇ. ಓಕೆನಾ? ಅಪೋಸಿಟ್ ವರ್ಡ್. So we will see the options. 13th question. Steel chair is heavy, but plastic chair is dash. ಓಕೆ, ಹೆವಿ ಅಂತಂದ್ರೇನು? ಭಾರ. ಸ್ಟೀಲ್ ಚೇರ್ ಏನಾಗಿದೆ ಮಕ್ಕಳೇ? ಭಾರವಾಗಿದೆ. ಆದರೆ ಪ್ಲಾಸ್ಟಿಕ್ ಚೇರ್ ಏನಾಗಿದೆ ಅಂತ ನೀವು ಹೇಳ್ಬೇಕೀಗ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಡಾರ್ಕ್ ಆಗಿದೆ, ಆಪ್ಷನ್ ಸಿ ಬಿ ಲೈಟ್ ಆಗಿದೆ, ಆಪ್ಷನ್ ಸಿ ಸ್ಟ್ರಾಂಗ್ ಆಗಿದೆ, ಆಪ್ಷನ್ ಡಿ ವೀಕ್ ಆಗಿದೆ. ಓಕೆನಾ? ಸೊ ಹೆವಿಯ ವಿರುದ್ಧಾರ್ಥಕ ಪದ ಯಾವುದು? ವಿಚ್ ಈಸ್ ದ ವರ್ಡ್ ಅಪೋಸಿಟ್ ಟು ಹೆವಿ? ದ ಕರೆಕ್ಟ್ ಆನ್ಸರ್ ಈಸ್ ಲೈಟ್. ಸೊ ಹೆವಿ ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಲೈಟ್ ಅನ್ನೋದು ಮಕ್ಕಳೇ. ಓಕೆ, ಸೊ ನಾವು ಲೈಟ್ ಅನ್ನೋದನ್ನ ಯೂಸ್ ಮಾಡಬೇಕು. ಹೆವಿ ಅಂದ್ರೆ ಭಾರ, ಲೈಟ್ ಅಂದ್ರೆ ಹಗುರವಾಗಿದೆ. ಪ್ಲಾಸ್ಟಿಕ್ ಚೇರ್ ಹಗುರವಾಗಿದೆ, ಆದರೆ ಸ್ಟೀಲ್ ಚೇರ್ ತುಂಬಾ ಭಾರವಾಗಿದೆ, ಆದರೆ ಪ್ಲಾಸ್ಟಿಕ್ ಚೇರ್ ಹಗುರವಾಗಿದೆ ಅಂತ ಅರ್ಥ. ಓಕೆ, ವೀಕ್ ಅನ್ನೋದು ಭಾರಕ್ಕೆ, ಹೆವಿಗೆ ಅಪೋಸಿಟ್ ವರ್ಡ್ ಅಲ್ಲ. ಸ್ಟ್ರಾಂಗ್ ಗೆ ಅಪೋಸಿಟ್ ವರ್ಡ್ ಯಾವುದು? ವೀಕ್. ಸೊ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಲಿಟಲ್ ಬಿಟ್. ವೀಕ್ ಅನ್ನೋದು ಬರೋದಿಲ್ಲ ಮಕ್ಕಳೇ. ಓಕೆ, ಸೊ ಹೆವಿ opposite word is light. So you have to use the light option. Okay, option B light is the correct answer.